ದೂರವಾಣಿ ಸಂಪರ್ಕದಲ್ಲಿ ಮಳಿಗಪ್ಪ ಅವರಿದ್ದಾರೆ, ಹಾಸನದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನೇತಾಜಿ ನಮಸ್ತೆ. ನಮಸ್ಕಾರ ಸರ್, ಹೇಳಿ. ಈಗ ಇವತ್ತಿನ ಡಿಬೇಟ್ ಅಲ್ಲಿ ನೀವು ಹೇಳ್ತಾ ಇರ್ತೀರಿ ಮೋದಿ ಅವರು ಯುಎಇಗೆ ಹೋಗಿದ್ರು ಅನ್ನೋದಕ್ಕೆ ತುಂಬಾ ಲಾಭ ಇದೆ. ಅದನ್ನ ಯಾರು ಅಪೋಸ್ ಮಾಡುವಾಗಿಲ್ಲ. ಏನು ಅಂತ ಅಂದ್ರೆ ಮೇಡಮ್, ಅಕ್ಕಪಕ್ಕ ರಾಷ್ಟ್ರಗಳ ಜೊತೆ ನಾವು ಒಳ್ಳೆ ಬಾಂಧವ್ಯ ಹೊಂದಬೇಕಾಗುತ್ತೆ. ಆದ್ರಿಂದ ಮನೆಯಲ್ಲಿ ಕೂತ್ಕೊಂಡು ಫೋನ್ ಮೂಲಕ ಸಂಪರ್ಕ ಮಾಡಿದ್ರೆ ಆಗೋದಿಲ್ಲ, ವಿಸಿಟ್ ಕೊಡ್ಲೇಬೇಕಾಗುತ್ತೆ. ಅವರು ಈಗ ಹಿಂದೆ ಕಾಂಗ್ರೆಸ್ 50 ವರ್ಷ ಆಡಳಿತ ಮಾಡಿದಾಗ ಎಷ್ಟು ತಪ್ಪುಗಳು ಮಾಡಿದ್ರು ಅದನ್ನ ಸರಿ ಮಾಡಕ್ಕೆ ಓಡಾಡ್ಬೇಕಾಗುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಾರೆ ನಮ್ಮ ದೇಶ ಸರ್ವ ಜನಾಂಗೀಯ ಶಾಂತಿ ತೋಟ ಅಂತ. ಇಲ್ಲಿ ಮೋದಿ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅಂತ ಅಪೋಸ್ ಮಾಡ್ತಾರೆ. ಅದೇನೋ ಒಂದು ಗಾದೆ ಇದೆ ಕನ್ನಡದಲ್ಲಿ, ಮೀನು ಮಾರುವವಳು ಹೂ ಮಾರುವವಳ ಮನೆಗೆ ಬಂದು ಏನೋ ವಾಕ್ನೆ ಅಂತ ಅಂತೆ. ಆ ತರ ಆಗ್ತಾ ಇದೆ ಇದು. ಅವ್ರದೇನು ಅಂದ್ರೆ ಬರೀ ಅಪೋಸ್ ಮಾಡ್ತಾರೆ. ಸ್ವಲ್ಪ ವಿಚಾರ ಮಾಡಿ ಮಾತಾಡ್ಬೇಕಾಗತ್ತೆ. ಸರಿ, ಅಲ್ಲಿಗೆ ಮೋದಿ ಅವರ ವಿದೇಶ ಪ್ರವಾಸ, ಅದರಲ್ಲೂ ಯುಎಇ ಭೇಟಿ ಅವಶ್ಯಕತೆ ಇತ್ತು ಅಂತ ಹೇಳ್ತಿದ್ದೀರಿ, ಲಾಭ ಆಗುತ್ತೆ ಅಂತ ಹೇಳ್ತಿದ್ದೀರಿ. ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಳಿಗಪ್ಪ ಅವರಿದ್ದಾರೆ, ಹಾಸನದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನೇತಾಜಿ ನಮಸ್ತೆ. ನಮಸ್ಕಾರ ಸರ್, ಹೇಳಿ. ಈಗ ಇವತ್ತಿನ ಡಿಬೇಟ್ ಅಲ್ಲಿ ನೀವು ಹೇಳ್ತಾ ಇರ್ತೀರಿ ಮೋದಿ ಅವರು ಯುಎಇಗೆ ಹೋಗಿದ್ರು ಅನ್ನೋದಕ್ಕೆ ತುಂಬಾ ಲಾಭ ಇದೆ. ಅದನ್ನ ಯಾರು ಅಪೋಸ್ ಮಾಡುವಾಗಿಲ್ಲ. ಏನು ಅಂತ ಅಂದ್ರೆ ಮೇಡಮ್, ಅಕ್ಕಪಕ್ಕ ರಾಷ್ಟ್ರಗಳ ಜೊತೆ ನಾವು ಒಳ್ಳೆ ಬಾಂಧವ್ಯ ಹೊಂದಬೇಕಾಗುತ್ತೆ. ಆದ್ರಿಂದ ಮನೆಯಲ್ಲಿ ಕೂತ್ಕೊಂಡು ಫೋನ್ ಮೂಲಕ ಸಂಪರ್ಕ ಮಾಡಿದ್ರೆ ಆಗೋದಿಲ್ಲ, ವಿಸಿಟ್ ಕೊಡ್ಲೇಬೇಕಾಗುತ್ತೆ. ಅವರು ಈಗ ಹಿಂದೆ ಕಾಂಗ್ರೆಸ್ 50 ವರ್ಷ ಆಡಳಿತ ಮಾಡಿದಾಗ ಎಷ್ಟು ತಪ್ಪುಗಳು ಮಾಡಿದ್ರು ಅದನ್ನ ಸರಿ ಮಾಡಕ್ಕೆ ಓಡಾಡ್ಬೇಕಾಗುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಾರೆ ನಮ್ಮ ದೇಶ ಸರ್ವ ಜನಾಂಗೀಯ ಶಾಂತಿ ತೋಟ ಅಂತ. ಇಲ್ಲಿ ಮೋದಿ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅಂತ ಅಪೋಸ್ ಮಾಡ್ತಾರೆ. ಅದೇನೋ ಒಂದು ಗಾದೆ ಇದೆ ಕನ್ನಡದಲ್ಲಿ, ಮೀನು ಮಾರುವವಳು ಹೂ ಮಾರುವವಳ ಮನೆಗೆ ಬಂದು ಏನೋ ವಾಕ್ನೆ ಅಂತ ಅಂತೆ. ಆ ತರ ಆಗ್ತಾ ಇದೆ ಇದು. ಅವ್ರದೇನು ಅಂದ್ರೆ ಬರೀ ಅಪೋಸ್ ಮಾಡ್ತಾರೆ. ಸ್ವಲ್ಪ ವಿಚಾರ ಮಾಡಿ ಮಾತಾಡ್ಬೇಕಾಗತ್ತೆ. ಸರಿ, ಅಲ್ಲಿಗೆ ಮೋದಿ ಅವರ ವಿದೇಶ ಪ್ರವಾಸ, ಅದರಲ್ಲೂ ಯುಎಇ ಭೇಟಿ ಅವಶ್ಯಕತೆ ಇತ್ತು ಅಂತ ಹೇಳ್ತಿದ್ದೀರಿ, ಲಾಭ ಆಗುತ್ತೆ ಅಂತ ಹೇಳ್ತಿದ್ದೀರಿ. ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಳಿಗಪ್ಪ ಅವರಿದ್ದಾರೆ, ಹಾಸನದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನೇತಾಜಿ ನಮಸ್ತೆ. ನಮಸ್ಕಾರ ಸರ್, ಹೇಳಿ. ಈಗ ಇವತ್ತಿನ ಡಿಬೇಟ್ ಅಲ್ಲಿ ನೀವು ಹೇಳ್ತಾ ಇರ್ತೀರಿ ಮೋದಿ ಅವರು ಯುಎಇಗೆ ಹೋಗಿದ್ರು ಅನ್ನೋದಕ್ಕೆ ತುಂಬಾ ಲಾಭ ಇದೆ. ಅದನ್ನ ಯಾರು ಅಪೋಸ್ ಮಾಡುವಾಗಿಲ್ಲ. ಏನು ಅಂತ ಅಂದ್ರೆ ಮೇಡಮ್, ಅಕ್ಕಪಕ್ಕ ರಾಷ್ಟ್ರಗಳ ಜೊತೆ ನಾವು ಒಳ್ಳೆ ಬಾಂಧವ್ಯ ಹೊಂದಬೇಕಾಗುತ್ತೆ. ಆದ್ರಿಂದ ಮನೆಯಲ್ಲಿ ಕೂತ್ಕೊಂಡು ಫೋನ್ ಮೂಲಕ ಸಂಪರ್ಕ ಮಾಡಿದ್ರೆ ಆಗೋದಿಲ್ಲ, ವಿಸಿಟ್ ಕೊಡ್ಲೇಬೇಕಾಗುತ್ತೆ. ಅವರು ಈಗ ಹಿಂದೆ ಕಾಂಗ್ರೆಸ್ 50 ವರ್ಷ ಆಡಳಿತ ಮಾಡಿದಾಗ ಎಷ್ಟು ತಪ್ಪುಗಳು ಮಾಡಿದ್ರು ಅದನ್ನ ಸರಿ ಮಾಡಕ್ಕೆ ಓಡಾಡ್ಬೇಕಾಗುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಾರೆ ನಮ್ಮ ದೇಶ ಸರ್ವ ಜನಾಂಗೀಯ ಶಾಂತಿ ತೋಟ ಅಂತ. ಇಲ್ಲಿ ಮೋದಿ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅಂತ ಅಪೋಸ್ ಮಾಡ್ತಾರೆ. ಅದೇನೋ ಒಂದು ಗಾದೆ ಇದೆ ಕನ್ನಡದಲ್ಲಿ, ಮೀನು ಮಾರುವವಳು ಹೂ ಮಾರುವವಳ ಮನೆಗೆ ಬಂದು ಏನೋ ವಾಕ್ನೆ ಅಂತ ಅಂತೆ. ಆ ತರ ಆಗ್ತಾ ಇದೆ ಇದು. ಅವ್ರದೇನು ಅಂದ್ರೆ ಬರೀ ಅಪೋಸ್ ಮಾಡ್ತಾರೆ. ಸ್ವಲ್ಪ ವಿಚಾರ ಮಾಡಿ ಮಾತಾಡ್ಬೇಕಾಗತ್ತೆ. ಸರಿ, ಅಲ್ಲಿಗೆ ಮೋದಿ ಅವರ ವಿದೇಶ ಪ್ರವಾಸ, ಅದರಲ್ಲೂ ಯುಎಇ ಭೇಟಿ ಅವಶ್ಯಕತೆ ಇತ್ತು ಅಂತ ಹೇಳ್ತಿದ್ದೀರಿ, ಲಾಭ ಆಗುತ್ತೆ ಅಂತ ಹೇಳ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಮಳಿಗಪ್ಪ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಳಿಗಪ್ಪ ಅವರಿದ್ದಾರೆ, ಹಾಸನದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನೇತಾಜಿ ನಮಸ್ತೆ. ನಮಸ್ಕಾರ ಸರ್, ಹೇಳಿ. ಈಗ ಇವತ್ತಿನ ಡಿಬೇಟ್ ಅಲ್ಲಿ ನೀವು ಹೇಳ್ತಾ ಇರ್ತೀರಿ ಮೋದಿ ಅವರು ಯುಎಇಗೆ ಹೋಗಿದ್ರು ಅನ್ನೋದಕ್ಕೆ ತುಂಬಾ ಲಾಭ ಇದೆ. ಅದನ್ನ ಯಾರು ಅಪೋಸ್ ಮಾಡುವಾಗಿಲ್ಲ. ಏನು ಅಂತ ಅಂದ್ರೆ ಮೇಡಮ್, ಅಕ್ಕಪಕ್ಕ ರಾಷ್ಟ್ರಗಳ ಜೊತೆ ನಾವು ಒಳ್ಳೆ ಬಾಂಧವ್ಯ ಹೊಂದಬೇಕಾಗುತ್ತೆ. ಆದ್ರಿಂದ ಮನೆಯಲ್ಲಿ ಕೂತ್ಕೊಂಡು ಫೋನ್ ಮೂಲಕ ಸಂಪರ್ಕ ಮಾಡಿದ್ರೆ ಆಗೋದಿಲ್ಲ, ವಿಸಿಟ್ ಕೊಡ್ಲೇಬೇಕಾಗುತ್ತೆ. ಅವರು ಈಗ ಹಿಂದೆ ಕಾಂಗ್ರೆಸ್ 50 ವರ್ಷ ಆಡಳಿತ ಮಾಡಿದಾಗ ಎಷ್ಟು ತಪ್ಪುಗಳು ಮಾಡಿದ್ರು ಅದನ್ನ ಸರಿ ಮಾಡಕ್ಕೆ ಓಡಾಡ್ಬೇಕಾಗುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಾರೆ ನಮ್ಮ ದೇಶ ಸರ್ವ ಜನಾಂಗೀಯ ಶಾಂತಿ ತೋಟ ಅಂತ. ಇಲ್ಲಿ ಮೋದಿ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅಂತ ಅಪೋಸ್ ಮಾಡ್ತಾರೆ. ಅದೇನೋ ಒಂದು ಗಾದೆ ಇದೆ ಕನ್ನಡದಲ್ಲಿ, ಮೀನು ಮಾರುವವಳು ಹೂ ಮಾರುವವಳ ಮನೆಗೆ ಬಂದು ಏನೋ ವಾಕ್ನೆ ಅಂತ ಅಂತೆ. ಆ ತರ ಆಗ್ತಾ ಇದೆ ಇದು. ಅವ್ರದೇನು ಅಂದ್ರೆ ಬರೀ ಅಪೋಸ್ ಮಾಡ್ತಾರೆ. ಸ್ವಲ್ಪ ವಿಚಾರ ಮಾಡಿ ಮಾತಾಡ್ಬೇಕಾಗತ್ತೆ.
ಸರಿ, ಅಲ್ಲಿಗೆ ಮೋದಿ ಅವರ ವಿದೇಶ ಪ್ರವಾಸ ಅದರಲ್ಲೂ ಯುಎಇ ಭೇಟಿ ಅವಶ್ಯಕತೆ ಇತ್ತು ಅಂತ ಹೇಳ್ತಿದ್ದೀರಿ, ಲಾಭ ಆಗುತ್ತೆ ಅಂತ ಹೇಳ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಮಳಗಪ್ಪ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಕರೆಕ್ಟ್, ದೂರವಾಣಿ ಸಂಪರ್ಕದಲ್ಲಿ ಮಳಗಪ್ಪ ಅವರಿದ್ದಾರೆ, ಹಾಸನದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನೇತಾಜಿ ನಮಸ್ತೆ. ನಮಸ್ಕಾರ ಸರ್, ಹೇಳಿ. ಈಗ ಇವತ್ತಿನ ಡಿಬೇಟ್ ಅಲ್ಲಿ ನೀವು ಹೇಳ್ತಾ ಇರ್ತೀರಿ ಮೋದಿ ಅವರು ಯುಎಇಗೆ ಹೋಗಿದ್ರು ಅನ್ನೋದಕ್ಕೆ ತುಂಬಾ ಲಾಭ ಇದೆ. ಅದನ್ನ ಯಾರು ಆಪೋಸ್ ಮಾಡೋದಿಲ್ಲ. ಏನು ಅಂತ ಅಂದ್ರೆ ಮೇಡಮ್, ಅಕ್ಕಪಕ್ಕ ರಾಷ್ಟ್ರಗಳ ಜೊತೆ ನಾವು ಒಳ್ಳೆ ಬಾಂಧವ್ಯ ಹೊಂದಬೇಕಾಗುತ್ತೆ. ಆದ್ರಿಂದ ಮನೇಲಿ ಕೂತ್ಕೊಂಡು ಫೋನ್ ಮೂಲಕ ಸಂಪರ್ಕ ಮಾಡಿದ್ರೆ ಆಗೋದಿಲ್ಲ, ವಿಸಿಟ್ ಕೊಡ್ಲೇಬೇಕಾಗುತ್ತೆ. ಅವರು ಈಗ ಹಿಂದೆ ಕಾಂಗ್ರೆಸ್ 50 ವರ್ಷ ಆಡಳಿತ ಮಾಡಿದಾಗ ಎಷ್ಟು ತಪ್ಪುಗಳು ಮಾಡಿದ್ರು ಅದನ್ನ ಸರಿ ಮಾಡಕ್ಕೆ ಓಡಾಡ್ಬೇಕಾಗುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಾರೆ ನಮ್ಮ ದೇಶ ಸರ್ವ ಜನಾಂಗೀಯ ಶಾಂತಿ ತೋಟ ಅಂತ. ಇಲ್ಲಿ ಮೋದಿ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅಂತ ಅಪೋಸ್ ಮಾಡ್ತಾರೆ. ಅದೇನೋ ಒಂದು ಗಾದೆ ಇದೆ ಕನ್ನಡದಲ್ಲಿ, ಮೀನು ಮಾರುವವಳು ಹೂ ಮಾರುವವಳ ಮನೆಗೆ ಬಂದು ಏನೋ ವಾಕ್ನೆ ಅಂದ್ರ ಅಂತೆ. ಆ ತರ ಆಗ್ತಾ ಇದೆ ಇದು. ಅವ್ರದೇನು ಅಂದ್ರೆ ಬರೀ ಅಪೋಸ್ ಮಾಡ್ತಾರೆ. ಸ್ವಲ್ಪ ವಿಚಾರ ನೋಡಿ ಮಾತಾಡ್ಬೇಕಾಗತ್ತೆ. ಸರಿ, ಅಲ್ಲಿಗೆ ಮೋದಿ ಅವರ ವಿದೇಶ ಪ್ರವಾಸ ಅದರಲ್ಲೂ ಯುಎಇ ಭೇಟಿ ಅವಶ್ಯಕತೆ ಇತ್ತು ಅಂತ ಹೇಳ್ತಿದ್ದೀರಿ, ಲಾಭ ಆಗುತ್ತೆ ಅಂತ ಹೇಳ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಮಳಗಪ್ಪ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಕರೆಕ್ಟ್, ಥ್ಯಾಂಕ್ ಯು ಸೋ ಮಚ್ ಮಳಗಪ್ಪ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಕರೆಕ್ಟ್, ದೂರವಾಣಿ ಸಂಪರ್ಕದಲ್ಲಿ ಮಳಗಪ್ಪ ಅವರಿದ್ದಾರೆ, ಹಾಸನದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನೇತಾಜಿ ನಮಸ್ತೆ. ನಮಸ್ಕಾರ ಸರ್, ಹೇಳಿ. ಈಗ ಇವತ್ತಿನ ಡಿಬೇಟ್ ಅಲ್ಲಿ ನೀವು ಹೇಳ್ತಾ ಇರ್ತೀರಿ ಮೋದಿ ಅವರು ಯುಎಇಗೆ ಹೋಗಿದ್ರು ಅನ್ನೋದಕ್ಕೆ ತುಂಬಾ ಲಾಭ ಇದೆ. ಅದನ್ನ ಯಾರು ಆಪೋಸ್ ಮಾಡೋದಿಲ್ಲ. ಏನು ಅಂತ ಅಂದ್ರೆ ಮೇಡಮ್, ಅಕ್ಕಪಕ್ಕ ರಾಷ್ಟ್ರಗಳ ಜೊತೆ ನಾವು ಒಳ್ಳೆ ಬಾಂಧವ್ಯ ಹೊಂದಬೇಕಾಗುತ್ತೆ. ಆದ್ರಿಂದ ಮನೇಲಿ ಕೂತ್ಕೊಂಡು ಫೋನ್ ಮೂಲಕ ಸಂಪರ್ಕ ಮಾಡಿದ್ರೆ ಆಗೋದಿಲ್ಲ, ವಿಸಿಟ್ ಕೊಡ್ಲೇಬೇಕಾಗುತ್ತೆ. ಅವರು ಈಗ ಹಿಂದೆ ಕಾಂಗ್ರೆಸ್ 50 ವರ್ಷ ಆಡಳಿತ ಮಾಡಿದಾಗ ಎಷ್ಟು ತಪ್ಪುಗಳು ಮಾಡಿದ್ರು ಅದನ್ನ ಸರಿ ಮಾಡಕ್ಕೆ ಓಡಾಡ್ಬೇಕಾಗುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಾರೆ ನಮ್ಮ ದೇಶ ಸರ್ವ ಜನಾಂಗೀಯ ಶಾಂತಿ ತೋಟ ಅಂತ. ಇಲ್ಲಿ ಮೋದಿ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅಂತ ಅಪೋಸ್ ಮಾಡ್ತಾರೆ. ಅದೇನೋ ಒಂದು ಗಾದೆ ಇದೆ ಕನ್ನಡದಲ್ಲಿ, ಮೀನು ಮಾರುವವಳು ಹೂ ಮಾರುವವಳ ಮನೆಗೆ ಬಂದು ಏನೋ ವಾಕ್ನೆ ಅಂದ್ರ ಅಂತೆ. ಆ ತರ ಆಗ್ತಾ ಇದೆ ಇದು. ಅವ್ರದೇನು ಅಂದ್ರೆ ಬರೀ ಅಪೋಸ್ ಮಾಡ್ತಾರೆ. ಸ್ವಲ್ಪ ವಿಚಾರ ಮಾಡಿ ಮಾತಾಡ್ಬೇಕಾಗತ್ತೆ. ಸರಿ, ಅಲ್ಲಿಗೆ ಮೋದಿ ಅವರ ವಿದೇಶ ಪ್ರವಾಸ ಅದರಲ್ಲೂ ಯುಎಇ ಭೇಟಿ ಅವಶ್ಯಕತೆ ಇತ್ತು ಅಂತ ಹೇಳ್ತಿದ್ದೀರಿ, ಲಾಭ ಆಗುತ್ತೆ ಅಂತ ಹೇಳ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಮಳಗಪ್ಪ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ.